ಭಾಗದಲ್ಲಿ ಸುಮಾರು 45 ವರ್ಷದಿಂದ ವಿಶೇಷ ಭೂ ಸ್ವಾಧೀನ ಕಚೇರಿ ನಿರ್ವಹಿಸ್ತಾ ಇತ್ತು. ಆದರೆ ಸರ್ಕಾರ ಇದನ್ನು ಬೆಳಗಾವಿ ಮತ್ತು ದಾವಣಗೆರೆಗೆ ಇಲ್ಲಿ ಬರುವಂಥ ವ್ಯಾಪ್ತಿ ಎಲ್ಲ ಜಿಲ್ಲೆಗಳನ್ನು ಅಲ್ಲಿ ಏನು ಸ್ಥಳಾಂತರ ಮಾಡಿದರೆ ಇದು ಸಂಪೂರ್ಣ ಅವೈಜ್ಞಾನಿಕ ಮತ್ತು ಖಂಡನೀಯ. ಯಾಕಂದರೆ ಹೆಚ್ಚು ಭೂ ಸ್ವಾಧೀನ ಆಗಿದೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಭಾಳ. ಅಂಥದ್ರಲ್ಲಿ ಸರ್ಕಾರದ ಯಾರೇ ಮಿನಿಸ್ಟರ್ಸ್ ಇರ್ಬೋದು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಈ ಏನು ವಸ್ತು ಪರಿಸ್ಥಿತಿಯನ್ನು ಜನರ ಆಶೋತ್ತರಗಳನ್ನು ತಿಳ್ಕೊಂಡು ನಿರ್ಧಾರ ಮಾಡಬೇಕಾಗಿತ್ತು. ಈ ನಿರ್ಧಾರ ಮತ್ತು ರೈತರನ್ನು ಈ ನಿರ್ಧಾರಕ್ಕೆ ಯಾವಾಗಲೂ ಮುಂದೆ ಬೆಲೆ ತಪ್ಪಬೇಕಾಗೈತಿ. ಸದ್ಯಕ್ಕಿಂತ ತಾತ್ಕಾಲಿಕ ಆಗ್ಬೋದು, ಮುಂದೆ ಏನಾಗುತ್ತೆ ಹೋರಾಟಗಳನ್ನು ಎಲ್ಲರೂ ಕೂಡಿ ಎಲ್ಲ ಸೇರಿ ಮಾಡ್ತೀವಿ. ಈ ಮುಂದಿನ ದಿನಗಳಲ್ಲಿ ಕಚೇರಿ ಇಲ್ಲೇ ಉಳಿಸ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ತೀವಿ. ಹೌದೌದು, ಈಗ ನಿರಂತರ ಈ ಧರಣಿನೇ ಅವರು ಏನು ಮಾಡ್ತಾರೆ, ನಾವಂತ ಧರಣಿಯಿಂದ ಹಿಂಸರಿ ಏನು ಇವತ್ತಿನ ಒಂದು ಕನಿಷ್ಠ 3 ದಿನದಿಂದ ಹೋರಾಟ ನಡೆಯುತ್ತೆ. ಜೊತೆಗೆ ಇಲ್ಲಿ ಏನು SLO ಮೇಡಮ್ ಕವಿತಾ ಮೇಡಮ್ ಇದ್ದಾರಲ್ಲ, ಇವರು ಹೊರ ಗುತ್ತಿಗೆದಾರರನ್ನು ತೊಗೊಂಬಂದಲ್ಲಿ ಅಂದ್ರೆ ಅಫಿಷಿಯಲಿ ಸರ್ಕಾರ ಅಧಿಕಾರಿಗಳನ್ನು ಸಿಬ್ಬಂದಿಗಳನ್ನ ನೇಮಿಸ್ಕೊಡ್ದೆ ಬೇರೆ ಅಂದರೆ ಅವ್ರ ಮೇಲೆ ಯಾವುದೂ ಕಾನೂನು ಕ್ರಮ ಆಗಲಾರ್ದು ಅವ್ರು ಮಾಡಿದ್ರು ನಾವು ಮಾಡಲಿಕ್ಕೆ ಆಗೋದಿಲ್ಲ. ಕಾನೂನು ಏನು ನೌಕರರಿಸಿದ ಅವ್ರ ಮೇಲೆ ನಾವು ಕಾನೂನು ರೀತಿ ಅವ್ರ ಮೇಲೆ ಕೇಸನ್ನು ದಾಖಲೆ ಮಾಡೋದು. ಇಲ್ಲಿ ಎಂಥ ಕೆಲಸಗಾರನ ತೊಗೊಂಡಾರಂದ್ರೆ ಇವರು ಹೊರ ಗುತ್ತಿಗೆದಾರ ಮಾಡುವಂಥ ಕೆಲಸಗಾರನ ಅಂದರೆ ಅವ್ರಿಗೆ ಪೇಮೆಂಟ್ ಕೊಟ್ಟು ಯಾವ್ರಿಗೆ ಯಾವುದೋ ಆದೇಶ ಇರೋಲ್ಲ ಅಂಥ ವ್ಯಕ್ತಿಗಳನ್ನು ತೊಗೊಂಡು ಕೆಲಸ ಮಾಡೋದು. ಆ ವ್ಯಕ್ತಿಗಳು ಏನು ಮಾಡತ್ತಾರೆ, ಇಲ್ಲಿ ಒಮ್ಮೆ ಪರ್ಸನಲ್ ಸೆಕ್ರೆಟರಿ ತೊಗೊಂಡಾರ. ಈಗ ನಾವು ಒಂದು ಮನವಿನ ಕೊಟ್ಟಿದ್ವಿ ಅಂತ ಇವರು ಪರ್ಸನಲ್ ರೈತರನ್ನ ಏನು ಫೈಲ್ಗಳದಲ್ಲ ಆ ಫೈಲ್ಗಳಲ್ಲಿ ಆಧಾರ್ ಕಾರ್ಡ್ ತೊಗೊಂಡು ನೀವು ಕಮಿಷನ್ ಕೊಟ್ಟರೆ ನಿಮ್ಮನ್ನು ನಾವು ನಿಮ್ಗೆ ಸೈನ್ ಮಾಡಿಕೊಡ್ತೀವಿ, ಫೈಲ್ ನನ್ನ ಕಡೆ ಐತೆ ಅಂತೇಳಿ ಇವ್ರು ಪರ್ಸನಲ್ ಮೇಡಮ್ ಅದಾರ ಇರ್ತಾರೆ. ಯಾರು ನಮ್ಮ SLO ಮೇಡಮ್ ಕರ್ಕೊಂಬಂದ ಸಿಬ್ಬಂದಿನ ಗುಲ್ಬರ್ಗಿಂದ, ಅದು ಹೊರ ಗುತ್ತಿಗೆದಾರ ಅಂತ ಕೆಲಸ ಮಾಡುವಂಥ ಹೆಣ್ಣುಮಗಳು ಅವನ್ನ ಅಂಥ ಭ್ರಷ್ಟಾಚಾರ ತೊಡಗಿದಂಥ ಈ ಮೇಡಮನ್ನು ಇಲ್ಲಿಂದ ಇವರನ್ನು ತೆಗೆದಾಗುವಂಥ ಕೆಲಸ ಮಾಡಬೇಕು. ಇವ್ರ ಮೇಲೆ ಕಾನೂನು ಕ್ರಮವನ್ನು ಕಾನೂನು ತನಿಖೆ ಇವ್ರ ಮೇಲೆ ಕೈಗೊಳ್ಳಬೇಕು. ಯಾಕಂದರೆ ಇಲ್ಲಿ ಈಗಾಗಲೇ ಈಗ 100 ಕೋಟಿ ಹಗರಣ ಈ KIDBಯಿಂದ ನಡೆದಿದೆ. ಈ ಇಲ್ಲಿಂದ ಬೇರೆ ಬೇರೆ ಕಡೆಯನ್ನು ಫೈಲ್ ಶಿಫ್ಟ್ ಮಾಡೋದ್ರಿಂದ ಎಲ್ಲೇ ಒಂದು ಏನು ಕೇಸ್ ಇತ್ತಲ್ಲ, ಕೇಸನ್ನು ಅದನ್ನು ಹಾದಿ ತಪ್ಪುವಂಥ ಕೆಲಸವನ್ನು ಇವತ್ತು KIDB ಅಧಿಕಾರಿಗಳು ಸರ್ಕಾರಕ್ಕೆ ತಪ್ಪು ಸಂದೇಶ ಕೊಟ್ಟರೆ. ಇವರು ಇಬ್ಬರ ಹೆಣ್ಣು ಮಕ್ಕಳ ಒಂದು ಸೇಲು ಅಧಿಕಾರಿಗಳ ಒಂದು ಕಿತ್ತಾಟವನ್ನು ಅವರು ಸರ್ಕಾರಕ್ಕೆ ತಪ್ಪು ಸಂದೇಶ ಕೊಟ್ಟು ನಮ್ಮ ಕೆಲಸ ಮಾಡೋಕ್ಕೆ ಇಲ್ಲಿ ಆಗೋದಿಲ್ಲ ಅಂತ. ಯಾಕೆ ಆಗೋದಿಲ್ಲ? 40 ವರ್ಷದಿಂದ ಈ ಕೆಲಸವನ್ನು ಪ್ರತಿ ಹಂತವಂತೆ ಮಾಡ್ಕೊಂಡ್ಬಂದಾರೆ. 12,000 ಎಕರೆ ಧಾರವಾಡ ಜಿಲ್ಲೆಯಿಂದ ರೈತರದ ಹೋಗಿತ್ತು ಹೊತ್ತು ಬೇರೆ ಜಿಲ್ಲೆಯಿಂದ ಹೋಗಿಲ್ಲ. ಇಲ್ಲಿ ಧಾರವಾಡ ಜಿಲ್ಲೆಯ ರೈತರಿಗೆ ಬರೀ ಈಗ ನಮ್ಮ ರೈತರು ಹೇಳಿದಾಗೆ ಬರೀ 1,000 ಎಕರೆ ದುಡ್ಡನ್ನು ಕೊಟ್ಟಿದ್ದಾರೆ. ಇನ್ನು 11,000 ಎಕರೆ ದುಡ್ಡು ಕೊಡಿದೆ. ಇನ್ನೂ ಸಾಕಷ್ಟು ಜನ ನಮಗೆ ಇದಕ್ಕೆ ನಾವು ಕೊಡೋದಿಲ್ಲ ಅಂತ ಅಂತಾರೆ. ಅವ್ರ ಮೇಲೆ ಇನ್ನೂ ಕಾನೂನು ತನಿಖೆ ನಡೆದಿದೆ, ಅದು ಕೇಸ್ಗಳು ನಡೆದಿದೆ. ಇವತ್ತು ಯಾವುದೇ ಇಲ್ಲ. ಆಮೇಲೆ ಇಲ್ಲಿಗಿರುವಂಥ ಫೈಲ್ಗಳನ್ನು ಕಳು ಆಗ್ತದೆ. ಆ ಕಳು ಯಾಕಾಯ್ತು ಅಂತ ನಾವು ವಿಡಿಯೋಟೇಷನ್ ಕಂಪ್ಲೇಂಟ್ ಕೊಟ್ಟರು ಸದ್ಯಕ್ಕೆ ಇನ್ನೂ ಮತ್ತೆ ಯಾವುದೂ ತನಿಖೆ ಇಲ್ಲ, ಅದಕ್ಕೆ ಯಾವುದೂ ಉತ್ತರ ಕೊಡೋಕೆ ಇಲ್ಲ. ಇವ್ರ ಜೀವದ ಆಸಕ್ತಿ ಏನಂದರೆ ರವಿವಾರ ದಿನ ಇವತ್ತು ಏನು ಸರ್ಕಾರ ರಜೆ ಇತ್ತಲ್ಲ, ರಜೆ ದಿನ ಕೆಲಸ ಮಾಡುವಂಥ ಆಸಕ್ತಿ ಹೊಂದಾರಂತಂದರೆ ಇವರು ಆಲ್ರೆಡಿ ಇವತ್ತು ಭ್ರಷ್ಟಾಚಾರ ತೊಡಗಿದಾರೆ. ಇವರು ಕಮಿಷನ್ ಏಜೆಂಟ್ರಾಗಿ ಕೆಲಸ ಮಾಡತ್ತಾರೆ. ಹೀಗಾಗಿ ಇವತ್ತು ಇಂಥ ಒಂದು ದುರ್ನೀತಿಯಾದಂಥ ಕ್ರಮವನ್ನು ಸರ್ಕಾರ ಇವತ್ತು ಈಗ ಕೈ ಬಿಡಬೇಕು. ಭೂ ಸ್ವಾಧೀನ ಒಂದು ಏನು ಇವತ್ತು ಇಲಾಖೆ ಇತ್ತು ಅದನ್ನೆಲ್ಲ ಧಾರವಾಡ ಜಿಲ್ಲೆಗೆ ಸೀಮಿತಗೊಳಿಸ್ಬೇಕು. ನಮ್ಮ ಎಲ್ಲರ ರೈತ ಹಾಗೂ ನಮ್ಮ ಕನ್ನಡ ಪರ ಸಂಘಟನೆಗಳೆಲ್ಲದ ಒಕ್ಕೂಟದ ಒಂದು ಉಗ್ರ ಹೋಲಿಕೆ ಆಗಿದೆ. ಕೃಷ್ಣ ತಿವಿಲಿ, ಕನ್ನಡ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಜಿಲ್ಲಾಧ್ಯಕ್ಷ. ನಮ್ದು ಬೇಡಿಕೆ ಏನೈತೆ ಅಂದ್ರೆ ಧಾರವಾಡ ಕಚೇರಿ ಇಲ್ಲಿ ಉಳಿಬೇಕು, ಭೂ ಸ್ವಾಧೀನ ಕಚೇರಿ. ಅದು ಮುಂದೆ ಅವ್ರು ಏನೇ ಅಧಿಕಾರಿಗಳು ಬಂದು ಹೇಳಿದ್ರೆ ಇಲ್ಲ 2 ದಿನದಾಗ ಆದೇಶ ಪತ್ರ ಕೊಡ್ತೇವೆ ಅಂತ ಹೇಳಿದ್ರೆ ನಾವು ಆದೇಶ ಪತ್ರ ಬರುವವರೆಗೂ ನಮ್ಮ ಹೋರಾಟ ಮುಂದುವರಿತೈತಿ. ಇನ್ನೂ ನಾವು ಉಗ್ರವಾಗಿ ಹೋರಾಟ ಮಾಡ್ತೇವೆ. ನಾಳೆ ಎಲ್ಲ ನಮ್ಮ ಹೆಂಡರು ಮಕ್ಕಳು ನಮ್ಮ ತಂದೆ ತಾಯಿ ಕರ್ಕೊಂಬಂದು DCFC ಮುತ್ತಿಗೆ ಹಾಕ್ತೇವೆ. ಮತ್ತು ಅದುವರೆಗೆ ನಮ್ಗೆ ಆದೇಶ ಪತ್ರ ಬರುವಂಥ ಯಾವುದು ಹಿಂದೆ ಸರಿದಿಲ್ಲ. ಅವರು ನಮ್ಮ ಆದೇಶ ಪತ್ರ ಬರೋ ಮಟ್ಟ ತಮ್ಮ ಕಚೇರಿ ಕೆಲಸ ನಿಲ್ಲಿಸ್ಬೇಕಾ. ಇವತ್ತು ರವಿವಾರ ಇದ್ರು ಕೆಲಸ ಮಾಡತ್ತಾರೆ. ನಾವು 8 ದಿನಗಟ್ಟಲೆ ಬಂದು ಆಫೀಸಿಗೆ ಅಡ್ಡಾಡಿದ್ರು ಕೂಡ ಮೇಡಮ್ ಸಿಕ್ಕಿಲ್ಲ. ಇವತ್ತು ಸುಟಿ ಇದ್ದಾಗೂ ಕೂಡ ಕೆಲಸ ಮಾಡುವಂಥ ಆಸಕ್ತಿ ಬಂದೈತೆ ಅಂದ್ರೆ ಮೇಡಮ್ ಅತ್ಯಂತ ಭ್ರಷ್ಟಾಚಾರದಲ್ಲಿ ತೊಡಗಿದಂಥ ಅಧಿಕಾರಿ ಯಾರಾದರೂ ಇದ್ರೆ ಈ ಕವಿತಾ ಮೇಡಮ್ ಅನ್ನು SLO ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ವೀರಯ್ಯ ಗುರುವೇ ಚಿಕ್ಕಮಗಳೂರು. ಇದು ಭೂ ಸ್ವಾಧೀನ ಇಲಾಖೆ ಏನಿದೆಲ್ಲ KIDB ಇದು ಬೆಳಗಾಂ ಶಿಫ್ಟ್ ಮಾಡಬೇಕು. ಅಲ್ಲಿ ಎಲ್ಲ ಫೆಸಿಲಿಟೀಸ್ ಅದಾವೆ, ಒಂದು ಆಫೀಸ್ ಐತಿ, ಆದೇಶ ಬರ್ತಾರೆ. ಮತ್ತು ಇಲ್ಲಿ ಅಕ್ವಿಜಿಷನ್ ಎಲ್ಲ ಮುಗಿದಾವೆ. ಅವ್ರ ಆಫೀಸರ್ ಹೇಳಿದ ಪ್ರಕಾರ ಇನ್ನೊಂದು ಹಾರ್ಡ್ಲಿ 1,200-1,500 ಎಕರೆಗೆ ಕಂಪನ್ಸೇಷನ್ ಕೊಟ್ಬಿಟ್ರೆ ಮಾತು ಮುಗಿದೋಗ್ತೈತಿ. ಆಫೀಸ್ ಶಿಫ್ಟ್ ಅಂದರೆ ಓನ್ಲಿ ಪೊಸಿಷನ್ ಶಿಫ್ಟ್ ಆಗುತ್ತೆ. ಏನು ಇಲ್ಲಿ KS ಆಫೀಸರ್ ಇರ್ತಾರಲ್ಲ SLO ಅವ್ರ ಆಫೀಸ್ ಮಾತ್ರ ಶಿಫ್ಟ್ ಆಗುತ್ತೆ. ಅವ್ರ ಆಫೀಸ್ ಶಿಫ್ಟ್ ಆಗಿರ್ತದೆ. ಅವ್ರ ಸಂಬಂಧಪಟ್ಟಂಗೆ ಫೈಲ್ ಅವ್ರು ತೊಗೊಂಡು ಹೋಗ್ತಾರೆ. ಯಾಕಂದ್ರೆ SLO ಆಫೀಸಲ್ಲಿ ಶಿಫ್ಟ್ ಆದಾಗ ಆದೇಶ ಮಾಡ್ತೀವಿ, ಇಲ್ಲಿ ಬೆಂಗಳೂರು ಹೋಗ್ತೀವಿ. ಹಂಗೆ ಅವ್ರು ತಮ್ಮ ಆಫೀಸ್ ಫೈಲ್ ಮಾಡಾಕತ್ತಾರೆ. D ಆಫೀಸ್ ಮಾತ್ರ 100% ಇಲ್ಲೇ ಇರ್ತೈತೆ ಅಂತೇಳಿ ಅಶ್ಯೂರ್ ಮಾಡ್ಯಾರ.
ಮತ್ತು ಅಲ್ಲೇ ಕುಂತು ನಾವು ಮಿನಿಸ್ಟರ್ ಮಾತಾಡಿದ್ವಿ ಎಂ ಬಿ ಪಾಟೀಲ್ ಸಾಹೇಬ್ರು, ಅವ್ರ ಫೋನ್ ಇತ್ತು ಹೇಳ್ಯಾರ. ಒಂದು 15-20 ಮಿನಿಟ್ ನನಗೂ ನಾನು ಮಾತಾಗಿದ್ದೆ. ಶ್ರೀಶೈಲ್ ಅವರು ವಿಟ್ನೆಸ್ ಅದರ, ಹವಾಲ್ದಾರ್ ಸಾಹೇಬ್ರು ವಿಟ್ನೆಸ್ ಅದ. ಅವ್ರು ಏನಂದ್ರು, ಅವ್ರಿಗೂ ಮಾತಾಡಿ ನೀನು ಮೀಡಿಯಾದವ್ರು ಕೇಳ್ಯಾರ ಅವ್ರು ಹೇಳ್ಯಾರ ಇಲ್ರಿ ನಾವು ಧಾರವಾಡ ಆಫೀಸ್ ಶಿಫ್ಟ್ ಮಾಡಂಗಿಲ್ಲ ಅಂತ ಹೇಳ್ಯಾರ ಅವರು. ಸೊ ಅದನ್ನು ಒಂದು ಇವತ್ತು ಸಂಡೇ ಐತೆ. ಸೊ ಏನೇನು ಕಾನೂನು ರೂಪ ತಗೋತೈತಿ ನಾಳೆ ನಾಡ್ದು ಗೊತ್ತಾಗ್ತೈತಿ. ಮಿನಿಸ್ಟರ್ ಮಾಡ್ತಾರೆ ಅನ್ನೋ ವಿಶ್ವಾಸ ಐತಿ. ನಾನು ಕಂಟಿನ್ಯೂಸ್ಲಿ ಅವ್ರ ಕಷ್ಟ ಐತಿ. ಅದಕ್ಕೆ ಅವರು ಆಫೀಸರ್ದು ಕನ್ಸರ್ನ್ ಐತಿ. ಧಾರವಾಡದ ದಾವಣಗೆರೆ ಶಿಫ್ಟ್ ಆಗಬಾರ್ದು ಅಂತ ಅವರು ಹೇಳಾಕತ್ತಾರ. ಅವರು ಕಮ್ಯುನಿಕೇಟ್ ಮಾಡ್ಯಾರ, ನಾವು ಕಮ್ಯುನಿಕೇಟ್ ಮಾಡಿ ಮುಂದೆ ಚೇಂಜ್ ಆಗುತ್ತೆ ಅಂತ. ಧಾರವಾಡ ಜಿಲ್ಲೆ ರೈತರಿಗೆ ಅಲ್ಲೆಲ್ಲೇ ಓಡಾಡ್ಸಕ್ಕೆ ನಾವು ಬಿಡೋಂಗಿಲ್ಲ. ಯಾಕಂದ್ರೆ ನಮ್ಮ ಡಿಸ್ಟಿಕ್ ಜನ ಅಲ್ಲಿ ಓಡಿ NOC ತೊಗೊಂಬರ್ಬೇಕು ಅಥವಾ ಅಲ್ಲಿ ಕೋರ್ಟ್ ಹೋಗ್ಬೇಕಂತ ಆಸೆ ನಮ್ಮದು ಇಲ್ಲ. ನಾವು ಸರ್ಕಾರದ ಮೇಲೆ ಪ್ರಶ್ನಿಸ್ತೀವಿ. ಒಂದು ಮಾತನ್ನು ಮಿನಿಸ್ಟರ್ ಜೊತೆ ಮಾತಾಡಿದ ಮೇಲೆ ನಮ್ಗೆ ಕ್ಲಿಯರ್ ಕಟ್ ಮೀಡಿಯಾದವರಿಂದ ರೈತರಿಗೆ ಹೇಳೋಕೆ ಮಾಡ್ತೀನಿ. ಮಿನಿಸ್ಟರ್ ಇಸ್ ವೆರಿ ಕ್ಲಿಯರ್. ಅವ್ರು ಹೇಳೋ ಪ್ರಕಾರ ಧಾರವಾಡ ಆಫೀಸ್ ಶಿಫ್ಟ್ ಮಾಡೋಂಗಿಲ್ಲ, ಆಫೀಸ್ ಅಲ್ಲೇ ಇರ್ತದೆ ಧಾರವಾಡ ಸಂಬಂಧಪಟ್ಟಂಗೆ ಅಂತ ಹೇಳ್ಯಾರ. ಸೊ ಅದನ್ನು ಅವ್ರು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ನಂಗೆ ಬಲವಾದ ಇನ್ನುಳಿದ ಜಿಲ್ಲೆಗಳು ಏನು ಮಾಡ್ತಾರೆ ಅದು ಅವ್ರು ಬಿಟ್ಟಿದ್ದು. ನಮ್ಮ ಡಿಸ್ಟಿಕ್ ಮಾತ್ರ ಚೇಂಜ್ ಆಗೋದಿಲ್ಲ. ಇಷ್ಟು ಮಾತ್ರ ನಾನು ಹೇಳ್ಬೋದು. ಇಲ್ಲೊಂದು ಇರ್ತಾರೋ ಡೈರೆಕ್ಟ್ ಇವ್ರು ಅಲ್ಲಿಗೆ ಹೋಗ್ತಿದ್ದಾರೆ. ನಮ್ಮ ಕೆಲಸ ಯಾವ ಸ್ಟಾಪ್ ಆಗೋಂಗಿಲ್ಲ. ಅವ್ರು ಇಲ್ಲಿ ಬರೋದು ಹೋಗೋದು ಮಾಡಿ ಪ್ರತಿಯೊಬ್ಬರಿಗೂ ಪ್ರತಿಭಟನೆ ಮಾಡುವ ಅಧಿಕಾರ ಐತಿ, ಮಾಡಲೇಬೇಕು. ಅವಾಗಲೇ ನಮ್ಮಂಥ ಸರ್ಕಾರದ ಮೇಲೂ ಒಂದು ವೇಟ್ ಆ್ಯಂಡ್ ವಾಚ್ ಥರ ಕೆಲಸ ಆಗ್ತಾಯಿದೆ. ಕೆಲವೊಂದು ಡಿಸಿಷನ್ಸ್ ಮಾಡ್ಬೇಕಾದ್ರೆ ಜಿಯೋಗ್ರಫಿಕಲಿ ಮ್ಯಾಪ್ ನೋಡಿದಾಗ ಡಿಸ್ಟ್ರಿಕ್ಟ್ ಯಾವ ಸಮೀಪ ಬರ್ತಾವೆ ಅಂದಾಗ ಇಲ್ಲಪ್ಪ ಈ ಕಡೆ ಇಷ್ಟು ಧಾರವಾಡಲ್ಲಿ ಹಾಕೋಣಕ್ಕೆ ಮಾಡಿರ್ತಾರೆ ಆಫೀಸರ್ಸ್. ಅವ್ರದ್ದು ತಪ್ಪೇನಿಲ್ಲ. ಈಗ ಅದನ್ನು ರೆಕ್ಟಿಫೈ ಮಾಡೋ ಕೆಪಾಸಿಟಿನೂ ಅವ್ರಿಗೆ ಐತಿ. ರೆಕ್ಟಿಫೈ ಆಗ್ತೈತಿ, ಧಾರವಾಡ ಆಫೀಸ್ ಇಲ್ಲೇ ಉಳಿತೈತೆ ಅಂತೇಳಿ ನಾನು ಇನ್ನೊಮ್ಮೆ ಬಲವಾಗಿ ಹೇಳಕತ್ತೀನಿ. ಸರ್ಕಾರದ ಆದೇಶ ಪಾಲನೆಯನ್ನು ನಾವು ಮಾಡ್ತಾ ಇದ್ದೀವಿ. 17/2/2026 ಸರ್ಕಾರ ಒಂದು ಆದೇಶ ಮಾಡಿದೆ. ಏನಂದರೆ ಧಾರವಾಡ SLO ಕಚೇರಿಯನ್ನು ಬೆಳಗಾವಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ. ಸೊ ಧಾರವಾಡ ವಲಯ ಕಚೇರಿ ಏನಿದೆಯಲ್ಲ KRDB, ಅದಕ್ಕೆ 7 ಜಿಲ್ಲೆಗಳು ಬರ್ತವೆ. 7 ಜಿಲ್ಲೆ ವ್ಯಾಪ್ತಿ ಇದೆ ಧಾರವಾಡ SLO ಆಫೀಸಿಗೆ. ಸೊ ಧಾರವಾಡನ ದಾವಣಗೆರೆಗೆ ಮರ್ಚ್ ಮಾಡಿ ಬೇರೆ ಜಿಲ್ಲೆಗಳನ್ನ ಬೆಳಗಾವಿಗೆ ಶಿಫ್ಟ್ ಮಾಡೋದೊಂದು ಸರ್ಕಾರದೊಂದು ಆದೇಶ ಬಂದಿದೆ. ಸೊ ಸರ್ಕಾರ ಆದೇಶ ಪ್ರಕಾರ ನಾವು ಆಫೀಸನ್ನು ಶಿಫ್ಟ್ ಮಾಡ್ತೀವಿ. ಸಡನ್ ಆಗಿ ಯಾಕೆ ಮೇಡಮ್ ಈ ಥರ ಸರ್ಕಾರ ನೀವೇನಾದರೂ ಇದು ಮಾಡಿದ್ರೆ ಸರ್ಕಾರದ ಆದೇಶ ನಾವು ಫಾಲೋ ಮಾಡಬೇಕಾಗುತ್ತೆ. ಆಸ್ ಅ ಗೌರ್ಮೆಂಟ್ ಆಫೀಷಿಯಲ್ ಧಾರವಾಡದಿಂದ ಮತ್ತೆ ಫೈಲ್ಗಳು ಇಲ್ಲೇ ಇರ್ತಾವೆ ಮೇಡಮ್, ಅಥವಾ ಮತ್ತೆ ಬೇರೆ ದಾವಣಗೆರೆಗೆ ಹೋಗ್ಬೇಕು ಮೇಡಮ್ ಇಲ್ಲಿ ರೈತರು? ಸರ್ ಈಗ ಪ್ರಸ್ತುತ ನಾನೇ ಇನ್ಚಾರ್ಜ್ ಇದ್ದೀನಿ, ನಾನೇ ಶಿಫ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಬೆಳಗಾವಿ. ಇಲ್ಲಿಂದ ಅಲ್ಲಿ ಹೋಗೋ ಕಾರಣ ಏನ್ರಿ? ಸರ್ಕಾರಕ್ಕೆ ಅಂತೂ ಗಮನಕ್ಕೆ ಇರಂಗಿಲ್ಲ. ಈಗ ಅಧಿಕಾರಿಗಳು ಏನಾದ್ರು ಸರ್ಕಾರಕ್ಕೆ ಹೇಳ್ತಿದ್ರು. ಸರ್ ಈಗ ನಾನು ಬಂದು 5 ತಿಂಗಳಾಯ್ತು. ಇದು ಪ್ರಸ್ತಾವನೆ 2 ವರ್ಷದಿಂದ ಇದೆ. ಸೊ ಕ್ವಶನ್ ಮಾಡೋಕ್ಕಾಗಲ್ಲ. ಆಸ್ ಅ SLO ಈಗ 7 ಜಿಲ್ಲೆಗಳು ಬರ್ತಿತ್ತು. ಈಗ 1 ಜಿಲ್ಲೆ ಅಲ್ಲಿ ಹೋಗಿದ್ದೆ, 6 ಜಿಲ್ಲೆ ಅಲ್ಲಿ ಶಿಫ್ಟ್ ಮಾಡಿ ಅಂತ ಹೇಳಿದ್ದಾರೆ. ನಾನು ಮಾಡ್ತಾ ಇದ್ದೀನಿ. ಅವ್ರು ಏನು ಹೇಳಿದ್ರು ಗೊತ್ತಿಲ್ಲ. ಬಟ್ ನಾನು 7 ಜಿಲ್ಲೆ ವ್ಯಾಪ್ತಿ ಬರೋದ್ರಿಂದ ನಾನು ಪ್ರತಿ ಜಿಲ್ಲೆಗೂ ನಾನು ಹೋಗಿ ವಿಸಿಟ್ ಕೊಟ್ಟು ಬರಲೇಬೇಕಾಗುತ್ತೆ. ಕಾರವಾರಿಂದ ಹಿಡಿದು ಕೊಪ್ಪಳವರೆಗೂ ನನ್ನ ಜೂರಿಸ್ಟಿಕ್ಷನ್ ಬರುತ್ತೆ. ಬಾಗಲಕೋಟೆ ಬರುತ್ತೆ, ಬಿಜಾಪುರ ಬರುತ್ತೆ, ಬೆಳಗಾವಿ ಬರುತ್ತೆ, ಧಾರವಾಡನೂ ಬರುತ್ತೆ, ಸೊ ಹುಬ್ಳಿ ಧಾರವಾಡ ಬರುತ್ತೆ. ಸೊ ಹಿಂಗಿರುವಾಗ ನಾವು ಬೇರೆ ಜಿಲ್ಲೆಗಳಿಗೂ ನಾನು ಹೋಗ್ತಾ ಇರ್ತೀನಿ. ಅಲ್ಲಿ ಹೋಗಿ ಅಲ್ಲೇ ಕೆಲಸ ಮುಗಿಸ್ಕೊಂಡು ಬರ್ತಾ ಇರ್ತೀನಿ. ಈಗ ಅಲ್ಲಿ ಬೆಳಗಾವಿ ಶಿಫ್ಟ್ ಆದರೂ ಸಹ ನಾನು ಇಲ್ಲಿ ಬಂದು ಕೆಲಸ ವರ್ಕ್ ಮಾಡಲೇಬೇಕಾಗಿತ್ತು.